ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು ಅಂತ ಕೇಳ್ತಾ ಇದ್ರಿ. ಸೊ ಈಗ ನಮ್ಮ ಒಂದು ಸ್ಟೂಡೆಂಟ್ ಅವರ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರು. ಸೊ ಅದ್ರ ಮುಖಾಂತರ ನಾನು ನಿಮ್ಗೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಆಸ್ ಯೂಶುವಲ್ ನಿಮ್ಗೆ ಲಿಂಕ್ ಅನ್ನು ಆಲ್ರೆಡಿ ಕೊಟ್ಟಿರ್ತಾನೆ, ನೀವು ಆಲ್ರೆಡಿ ಟ್ರೈ ಮಾಡಿರ್ತೀರಾ. ಓಕೆ, ಬಟ್ ಅದಕ್ಕೂ ಮುಂಚೆ ಕೆಲವೊಂದು ಪಾಯಿಂಟ್ಸ್ ನ ನೀವು ನೋಟ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಈಗ ಬಿಟ್ಟಿರ್ತಕ್ಕಂತಹ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟೆಷ್ಟು ಸೀಟ್ಸ್ ಅವೈಲೇಬಲ್ ಇದೆ, ಎಷ್ಟೆಷ್ಟು ಸೀಟ್ಸ್ ಯಾವ್ಯಾವ ಕಾಲೇಜಲ್ಲಿ ನಿಮ್ಗೆ ಬೇಕಾಗಿರೋ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಅಂತ ಜಸ್ಟ್ ಒಂದು ನೋಡ್ಕೊಂಡು ಆಮೇಲೆ ನೀವೇನ್ ಮಾಡಿ ಟ್ರೈ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಅದು ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಸುಮ್ಮನೆ ನೀವೇನೋ ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲೂ ಕೂಡ ನೀವು ಏನೋ ಮಾಡ್ತೀನಿ ಅಂತ ಹೋದ್ರೆ ಆಗೋದಿಲ್ಲ. ಕರೆಕ್ಟ್ ಆಗಿ ದಯವಿಟ್ಟು ಮಾಡಿ. ಆದಷ್ಟು ನಂಬರ್ ಆಫ್ ಕಾಲೇಜಸ್ ಸ್ವಲ್ಪ ಜಾಸ್ತಿನೇ ಹಾಕಿ. ಓಕೆ, ನಂಬರ್ ಆಫ್ ಕಾಲೇಜಸ್. ಸೊ ಅವನು ಹೇಳಿರೋ ಪ್ರಕಾರ ಚಾಯ್ಸ್ 2 ಕೊಟ್ಟಿರೋರು ಕೂಡ ಫಸ್ಟ್ ಇಂದ ಮಾಡ್ಕೋಬಹುದು ಅಂತ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನೀವು ಎಷ್ಟು ಕಾಲೇಜ್ ಬೇಕಾದ್ರೂ ಕೂಡ ಈಗ ಹಾಕೋಬಹುದು, ಅದ್ರಲ್ಲೇನು ಪ್ರಾಬ್ಲಮ್ ಇಲ್ಲ ನಿಮ್ಗೆ. ಬಟ್ ಹಾಕೋದಕ್ಕೂ ಮುಂಚೆ ಆ ಕಾಲೇಜ್ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಅನ್ನೋದನ್ನ ದಯವಿಟ್ಟು ಸ್ವಲ್ಪ ನೀವು ನೋಡ್ಕೊಂಡು ಮುಂದುವರೆದ್ರೆ ಆವಾಗ ನಿಮ್ಮ ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ಆಗ್ತದೆ. ಸೊ ಲಾಗಿನ್ ಆದ ತಕ್ಷಣ ಆಸ್ ಯೂಶುವಲ್ ಇವ್ರು ಆಲ್ರೆಡಿ ಅಪ್ಡೇಟ್ ಮಾಡಿರೋದ್ರಿಂದ ಇಲ್ಲಿ ತೋರಿಸ್ತಾ ಇದೆ ಯು ಅಪ್ಡೇಟೆಡ್ ಯುವರ್ ಆಪ್ಷನ್ಸ್ ಬಟ್ ಯು ಹಾವ್ ನಾಟ್ ಇವನ್ ಪ್ರಿಂಟೆಡ್ ಲೇಟೆಸ್ಟ್ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತಿದೆ. ಸೊ ಆಸ್ ಯೂಶುವಲ್ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಏನಿತ್ತು ಅದೇ ರೀತಿ ಪಿಕ್ಚರ್ ಇರ್ತದೆ ಸ್ಟೂಡೆಂಟ್ಸ್. ಸೊ ನಿಮ್ಗೆ ಆಕ್ಚುಲಿ ಫಸ್ಟ್ ನಿಮ್ಗೆ ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ. ದಯವಿಟ್ಟು ಎಲ್ಲರೂ ಫಿಲ್ ಮಾಡಿ. ಬ್ಯಾಂಕ್ ಡೀಟೇಲ್ಸ್ ನ ಇದ್ರಲ್ಲಿ ಫಿಲ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇನ್ ಕೇಸ್ ನಿಮ್ ಸೀಟ್ ಆಗ್ಲಿಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಅಮೌಂಟ್ ಅನ್ನ ವಾಪಸ್ ಮಾಡ್ಲಿಕ್ಕೆ ಅವರು ನಿಮ್ಗೆ ರೀಫಂಡ್ ಲಿಂಕ್ ಅನ್ನ ಮಾಡಿರ್ತಾರೆ. ಹಾಗಾಗಿ ಸೆಕೆಂಡ್ ರೌಂಡ್ ಅಲ್ಲಿ ಬಂದಾಗ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಫಸ್ಟ್ ಹಾಕಿ ನೆಕ್ಸ್ಟ್ ನೀವು ಈ ನೆಕ್ಸ್ಟ್ ಅದಾದ ನಂತರ ನಿಮ್ಗೆ ಏನ್ ಬರುತ್ತೆ, ಈ ರೀತಿ ಪೇಜ್ ಓಪನ್ ಆಗ್ತದೆ. ಓಕೆ, ಇಲ್ಲಿ 29ನೇ ತಾರೀಕು ನಾಳೆ 10 ಗಂಟೆ ತನಕ ಟೈಮ್ ಕೊಟ್ಟಿದ್ದಾನೆ. ಓಕೆ, ಕ್ಲೋಸಸ್ ಆನ್ 29th 10 AM ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಆಸ್ ಯೂಶುವಲ್ ಅಗ್ರಿ ಕೊಡ್ತೀರಾ. ಸೊ ಇಲ್ಲಿ ಆಲ್ರೆಡಿ ನಮ್ಮ ವಿದ್ಯಾರ್ಥಿ ಮಾಡಿದ್ದಾರೆ. ಓಕೆ, ಆಪ್ಷನ್ ಎಂಟ್ರಿ ಸೇಮ್ ಆಸ್ ಇಟ್ ಇಸ್ ಸ್ಟೂಡೆಂಟ್ಸ್, ಇಲ್ಲೇನು ಚೇಂಜಸ್ ಇಲ್ಲ. ಇಲ್ಲಿ MBA ಕಾಲೇಜಸ್ ಇದೆ, ಸರ್ಚಿಗೆ ಹೋಗ್ತೀರಾ. ಓಕೆ, MBA ಕ್ಲಿಕ್ ಮಾಡ್ತೀರಾ. ಸೊ MBA ಕ್ಲಿಕ್ ಮಾಡಿದಾಗ ನಿಮಗೆ ಕಾಲೇಜ್ ಬರುತ್ತೆ, ಕೋರ್ಸು MBA ಅಂತ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕೊಡ್ತೀರಾ. ಅದು ಕಾಲೇಜಸ್ ಬರುತ್ತೆ. ನಿಮ್ಗೆ ಯಾವ ಕಾಲೇಜಸ್ ಬೇಕೋ ಅದನ್ನ ನೀವು ಅಗೇನ್ ಸೆಲೆಕ್ಟ್ ಮಾಡ್ತೀರಾ. ಬಟ್ ಅದಕ್ಕೂ ಮುಂಚೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕಿಂಗ್ ಅನ್ನ ಫಸ್ಟ್ ನೋಡ್ಕೋಬೇಕು. ಇವ್ರದ್ದು ರ್ಯಾಂಕಿಂಗ್ 22,000 ಇದೆ ಸ್ಟೂಡೆಂಟ್ಸ್. ಇವರು ಹಾಕಿರ್ತಕ್ಕಂಥ ಇವರು ಸೆಕೆಂಡ್ ಚಾಯ್ಸ್ 2 ನ ಮಾಡಿ ಪೇಮೆಂಟ್ ಅನ್ನು ಕೂಡ ಮಾಡಿದ್ದಾರೆ. ಚಾಯ್ಸ್ 2 ಮಾಡಿ ಇವರು ಪೇಮೆಂಟ್ ಅನ್ನು ಕೂಡ ಮಾಡಿದ್ದಾರೆ. ಬಟ್ ಇವ್ರಿಗೆ 6ನೇ ಕಾಲೇಜ್ ಏನೋ ಸಿಕ್ಕಿದೆ. ಸೊ ಇವ್ರಿಗೆ ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಓಕೆ ಸಾರಿ, ಇಲ್ಲಿ ಒಂದ್ ಸೆಕೆಂಡ್. ಇಲ್ಲಿ 12 ಕಾಲೇಜನ್ನ ಈಗ ಚೂಸ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. 11 ಕಾಲೇಜನ್ನ ಈ 12 ಅಂತ ಏನ್ ತೋರಿಸ್ತಾ ಇದೆ, ಈ ಕಾಲೇಜ್ ಅವ್ರಿಗೆ ಆಗಿರೋದು ಲಾಸ್ಟ್ ಆಪ್ಷನ್ ಇರುತ್ತೆ. ಅದು ಹೈಯರ್ ಆರ್ಡರ್ ಆಪ್ಷನ್ಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಈಗ ಸಿಕ್ಕಿರ್ತಕ್ಕಂಥ ಕಾಲೇಜ್ ಯಾವ್ದು ಅಂತ ಹೇಳಿದ್ರೆ B385. B385 ಅಂದ್ರೆ ಏಲಿಯನ್ಸ್ ಯೂನಿವರ್ಸಿಟಿ ಸಿಕ್ಕಿದೆ. ಈಗ ಅವ್ರಿಗೆ ಏಲಿಯನ್ಸ್ ಯೂನಿವರ್ಸಿಟಿ ಸಿಕ್ಕಿದೆ. ಇದಕ್ಕೆ ಏನ್ ಮಾಡಿದ್ದಾರೆ, ಚಾಯ್ಸ್ 2 ನ ಕೊಟ್ಟಿದ್ದಾರೆ. ಚಾಯ್ಸ್ 2 ಕೊಟ್ಟು ಪೇಮೆಂಟ್ ಅನ್ನ ಮಾಡಿದ್ದಾರೆ. ಓಕೆ, ಸೊ ಅದಕ್ಕೆ ಅದು ಲಾಸ್ಟ್ ಆಪ್ಷನ್ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಲಾಸ್ಟ್ ಆಪ್ಷನ್ ತೋರಿಸ್ತಾ ಇದೆ. ಅದ್ರ ಮೇಲ್ಗಡೆ ನೀವು 100 ಕಾಲೇಜ್ ಬೇಕಾದ್ರೆ ಹಾಕ್ಬೋದು. ಅದ್ರ ಮೇಲ್ಗಡೆ 100 ಕಾಲೇಜ್ ಬೇಕಾದ್ರೆ ಹಾಕ್ಬೋದು. ಸೊ ಹೊಸದಾಗಿ ರೀಆರ್ಡರ್ ಮಾಡ್ದಂಗೆ ನೀವು ಲೆಕ್ಕ, ಹೊಸದಾಗಿ ನೀವು ಫ್ರೆಶ್ ಆಗಿ ಮಾಡ್ತದ ಅಂತಾನೆ ಅರ್ಥ. ನಾನು ಚಾಯ್ಸ್ 2 ಹೇಳ್ತಾ ಇದ್ದೀನಿ. ಚಾಯ್ಸ್ 3 ಕೊಟ್ರೆ ಆ ಲಾಸ್ಟ್ ಕಾಲೇಜ್ ಏನಿದೆ ಅದು ಇರೋದಿಲ್ಲ, ಮೇಲ್ಗಡೆ ಕಾಲೇಜಲ್ಲೇ ಇರುತ್ತೆ. ಅಷ್ಟೇ ವ್ಯತ್ಯಾಸ. ಚಾಯ್ಸ್ 2ಗೂ ಚಾಯ್ಸ್ 3ಗೂ ಇರ್ತಕ್ಕಂಥ ವ್ಯತ್ಯಾಸ ಏನಂತ ಹೇಳಿದ್ರೆ, ಚಾಯ್ಸ್ 2 ಕೊಟ್ಟಿರೋ ಪೇಮೆಂಟ್ ಮಾಡಿರೋರಿಗೆ ಕೆಳಗಡೆ ಅವ್ರು ಯಾವ ಕಾಲೇಜ್ ಸಿಕ್ಕಿರುತ್ತೆ ಅದು ಲಾಸ್ಟ್ ಆಪ್ಷನ್ಸ್ ಹೊಟ್ಟೋಗುತ್ತೆ ಆಟೋಮೆಟಿಕ್ ಆಗಿ.
ಅದ್ರ ಮೇಲ್ಗಡೆ ಎಷ್ಟು ಕಾಲೇಜ್ ಬೇಕಾದ್ರೂ ನೀವು ಎಂಟ್ರಿ ಮಾಡ್ಕೋಬಹುದು. ಯಾವ ರೀತಿ ಎಂಟ್ರಿ ಮಾಡ್ತೀರಾ? ನಿಮ್ಮ ರ್ಯಾಂಕಿಂಗಿಗೆ ಕಟ್ ಆಫ್ ನ ನೋಡ್ಕೊಂಡು, ಕಟ್ ಆಫ್ ನೋಡೋದಕ್ಕೂ ಮುಂಚೆ ಯಾವ ಕಾಲೇಜು ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ನಿಮ್ಮ ಕ್ಯಾಟಗರಿಲಿ ಸೀಟ್ ಇದೆಯಾ, ಜನರಲ್ ಮೆರಿಟ್ ಅಲ್ಲಿ ಸೀಟ್ ಇದೆಯಾ ಫಸ್ಟ್ ನೋಡ್ಕೋಬೇಕು. ಈಗ ಆಟ್ಮಿ ಕಾಲೇಜ್ ಬೇಕು, ನನಗೆ ಆಟ್ಮಿ ಕಾಲೇಜ್ ಬೇಕು ಅಂದಾಗ ನೀವು ಆ ಕಾಲೇಜಲ್ಲಿ 15 ಸೀಟ್ ಇದೆ, ನಿಮ್ ಕ್ಯಾಟಗರಿ 2 ಇದ್ರೆ 5 ಸೀಟ್ಸ್ ಇದೆ, ಎಸ್ ಈ ಕಾಲೇಜಲ್ಲಿ ಗ್ಯಾರಂಟಿ ನಂಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇದ್ರೆ ಅದನ್ನ ಫಸ್ಟ್ ಆಪ್ಷನ್ ಕೊಡಿ. ಅಗೈನ್ ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್, ಫೋರ್ತ್ ಆಪ್ಷನ್ ಆಸ್ ಇಟ್ ಈಸ್ ನೀವೇನ್ ಮಾಡಿ, ಇಲ್ಲಿ ನೀವು ಆಪ್ಷನ್ ಕೊಡ್ತಿರಲ್ಲ 1 2 3 4 ಅಂತ ಇಲ್ಲಿ ಕೊಟ್ಕೊಂಡ್ ಬರ್ತಿರಲ್ಲ, ಆ ರೀತಿ ಕೊಟ್ಕೊಂಡು ಎಂಟ್ರಿ ಮಾಡಿ, ಇನ್ನೇನು ಮಾಡ್ಬೇಕಾಗಿಲ್ಲ ನೀವು. ಓಕೆ, ಸೊ MBA ಆದ್ರೂ ಅಷ್ಟೇ, MCA ಆದ್ರೂ ಅಷ್ಟೇ, MTech ಆದ್ರೂ ಅಷ್ಟೇ, ಇದೇ ರೀತಿ ಮಾಡೋದು ನೀವು. ಚಾಯ್ಸ್ 2 ಕೊಟ್ಟಿರೋರು ಇದೇ ರೀತಿ ಮಾಡ್ತೀರಾ, ಚಾಯ್ಸ್ 3 ಕೊಟ್ಟಿರ್ತಕ್ಕಂಥವ್ರು ಇದೇ ರೀತಿ ಮಾಡ್ತೀರಾ. ಚಾಯ್ಸ್ 2 ಕೊಟ್ಟಿದ್ರೆ ನಿಮ್ಗೆ ಆ ಏನ್ ಕಾಲೇಜ್ ಇದೆ ಆ ಕಾಲೇಜ್ ಲಾಸ್ಟ್ ಹೋಗುತ್ತೆ, ಅದ್ರ ಮೇಲ್ಗಡೆ ಎಷ್ಟು ಕಾಲೇಜ್ ಬೇಕಾದ್ರೆ ನೀವು ಹಾಕ್ಬೋದು, n ನಂಬರ್ ಆಫ್ ಕಾಲೇಜಸ್ ನಿಮ್ಗೆ ಹಾಕ್ಬೋದು, ಅಲ್ಲಿ ಏನ್ ಕೊಟ್ಟಿರ್ತಾನೆ ಹಾಕೊಬಹುದು. ಬಟ್ ಹಾಕೋದಕ್ಕೂ ಮುಂಚೆ ಅಗೇನ್ ಮಿಸ್ಟೇಕ್ಸ್ ಅನ್ನ ಮಾಡಬೇಡಿ. ಏನು, ಇಲ್ಲಿ ಮೊದಲನೇ ಕಾಲೇಜ್ ಹಾಕಿದ್ದಾರೆ B067 ಹಾಕಿದ್ದಾರೆ. ಸೊ ಏನು B067 ಅಂತ ಹೇಳಿದ್ರೆ ಆ ಕಾಲೇಜ್ ಒಂದು AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್. ಆ ಕಾಲೇಜಲ್ಲಿ 9 ಸೀಟ್ ಇದೆ ನೋಡಿ ಸ್ಟೂಡೆಂಟ್ಸ್, 9 ಸೀಟ್ ಇದೆ ಜನರಲ್ ಮೆರಿಟ್ ಅಲ್ಲಿ. 2A ಕ್ಯಾಟಗರಿಯಲ್ಲಿ 1 ಸೀಟ್ ಇದೆ. ಸೊ ಅವ್ರು 2A ಕ್ಯಾಟಗರಿ ಬರ್ತಾರೆ, ಅವ್ರದ್ದು ರ್ಯಾಂಕಿಂಗ್ 22,000 ಇದೆ. ಸರಿನಾ? ಈಗ ಏನ್ ಮಾಡ್ತೀರಾ, ಕಟ್ ಆಫ್ ನೋಡ್ತೀರಾ. ಓಕೆ, ಈ ಕಾಲೇಜಲ್ಲಿ ಪರ್ಟಿಕ್ಯುಲರ್ AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಟ್ ಆಫ್ ಬಂದು 21,245 ಇದೆ, ಅವ್ರ ರ್ಯಾಂಕಿಂಗ್ 22,000 ಇದೆ. ಸೊ ನಿಯರೆಸ್ಟ್ ಇದೆ ಸ್ಟೂಡೆಂಟ್ಸ್, ನಿಯರೆಸ್ಟ್ ಇದೆ, ತುಂಬಾ ನಿಯರೆಸ್ಟ್ ಇದೆ. 22,000 ಇಲ್ಲಿ 800 ಮಾತ್ರ ಡಿಫರೆನ್ಸ್ ಇದೆ. ಸೊ ಈ ಕಾಲೇಜಲ್ಲಿ ಆಲ್ರೆಡಿ 1 ಸೀಟು ಉಳ್ಕೊಂಡಿದೆ, 2A ಕ್ಯಾಟಗರಿಯಲ್ಲಿ ಅವ್ರು 1 ಸೀಟ್ ಉಳ್ಕೊಂಡಿದೆ, ಜನರಲ್ ಮೆರಿಟ್ ಅಲ್ಲೂ ಕೂಡ 5 ಸೀಟ್ ಉಳ್ಕೊಂಡಿದೆ. ಹಾಗಾಗಿ ಆ ಕಾಲೇಜು 99% ಸಿಕ್ಕೇ ಸಿಗುತ್ತೆ. ಸೊ ಆ ಕಾಲೇಜ್ನ ಅವ್ರು ಏನ್ ಮಾಡಿದ್ದಾರೆ, ಫಸ್ಟ್ ಆಪ್ಷನ್ ಹಾಕಿದ್ದಾರೆ ಇಲ್ಲಿ, ಆ ಕಾಲೇಜಿನ ಇಲ್ಲಿ ಫಸ್ಟ್ ಆಪ್ಷನ್ ಹಾಕಿದ್ದಾರೆ. ಸೊ ಹಾಗಾಗಿ ಈ ರೀತಿ ಅನಲೈಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೀವು ಅಗೇನ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಯಾವುದೋ RV ಕಾಲೇಜ್ಗೆ ಹಾಕ್ಬಿಡ್ತೀರಾ. ಓಕೆ, RV ಇನ್ಸ್ಟಿಟ್ಯೂಟ್ ಅಥವಾ ಬೇರೆ ಯಾವ್ದಾದ್ರು ಕಾಲೇಜಸ್ ನಿಮಗೆ ಇಷ್ಟ ಇರ್ತಕ್ಕಂಥ ಕಾಲೇಜಸ್. ಏನಾಗಿದೆ ಅಲ್ಲಿ, ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಸೀಟೇ ಇರೋದಿಲ್ಲ, ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಸೀಟೇ ಇರ್ಲಿಕ್ಕಿಲ್ಲ. ಅಂತ ಕಾಲೇಜ್ನ ನೀವು ಫಸ್ಟ್ ಆಪ್ಷನ್ ಕೊಟ್ಟಾಗ ನಿಮಗೆ ಸಿಗದೇ ಇರ್ತಕ್ಕಂಥ ಚಾನ್ಸಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದು ನೀವು ನೋಡ್ಕೋಬೇಕಾಗಿರೋದಷ್ಟೇನೆ. ಸೊ ಇಲ್ಲಿ ನೀವು ನೋಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈಗ ಅಥವಾ ಬೇರೆ ಯಾವುದು ಶೇಷಾದ್ರಿಪುರಂ ನೋಡೋಣ. RC ಕಾಲೇಜು, ಸೊ ಇಲ್ಲಿ ಟೈಪ್ ಮಾಡ್ತಿದ್ರೆ ತುಂಬಾ ಲೇಟ್ ಆಗಿ ಬರುತ್ತೆ. ಓಕೆ, ಇರ್ಲಿ. ಸೊ ಈ ರೀತಿ ನೀವೇನ್ ಮಾಡ್ಕೋಬೇಕು, ಆಪ್ಷನ್ ಎಂಟ್ರಿನ ಮಾಡ್ಕೋಬೇಕಾಗುತ್ತೆ ಸ್ಟೂಡೆಂಟ್ಸ್. MBA ಆದ್ರೂ ಅಷ್ಟೇ, MCA ಆದ್ರೂ ಅಷ್ಟೇ, ಯಾವ ಕಾಲೇಜ್ ಆದ್ರೂ ಅಷ್ಟೇ, ನೀವೇನ್ ಮಾಡಿ, ನೀವೇನ್ ಫಸ್ಟ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ದಯವಿಟ್ಟು ಅದೇ ರೀತಿ ಮಾಡಿ. ಸೆಕೆಂಡ್ ಚಾಯ್ಸ್ 2 ಕೊಟ್ಟಿರೋರಿಗೆ ಅವ್ರ ಏನ್ ಕಾಲೇಜ್ ಇದೆ ಅದು ಕೊನೆಗೆ ಬರುತ್ತೆ, ಅದ್ರ ಮೇಲ್ಗಡೆ ಎಷ್ಟು ಕಾಲೇಜ್ ಬೇಕಾದ್ರೂ ಹಾಕಿ. ಬಟ್ ಹಾಕ್ಬೇಕಾದ್ರೆ ದಯವಿಟ್ಟು ನಿಮ್ಮ ಕಟ್ ಆಫ್, ಆ ಕಾಲೇಜಿನ ಕಟ್ ಆಫ್ ಎರಡು ನೋಡ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ, ಹಾಕ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ PES ಕಾಲೇಜು ಓಕೆ, ಬ್ಯಾಂಗ್ಳೂರಲ್ಲಿ ನೋಡೋಣ. ಇಲ್ಲಿ ಎಷ್ಟು ಸೀಟ್ ಇದೆ, 21 ಸೀಟ್ಸ್ ಇದೆ. ಇಲ್ಲಿ 2A ಕ್ಯಾಟಗರಿಗೆ ಎಷ್ಟಿದೆ, ಇನ್ನೂ 6 ಸೀಟ್ಸ್ ಇದೆ. ಅಗೇನ್ ನಾವೇನ್ ಮಾಡ್ತೀವಿ, ಕಟ್ ಆಫ್ ನೋಡ್ಬೇಕಾಗತ್ತೆ. ಓಕೆ, ಕಟ್ ಆಫ್ B240 ಇಲ್ಲಿ ಕಟ್ ಆಫ್ ನೋಡಿದರೆ ನೋಡಬಹುದು ನೀವು ಸ್ಟೂಡೆಂಟ್ಸ್. ಇಲ್ಲೆಲ್ಲ ಕಾಲೇಜ್, ಈ PES ಕಾಲೇಜಲ್ಲಿ ಕಟ್ ಆಫ್ ಎಲ್ಲ ಬರೀ 1000 ಒಳಗಿದೆ ಸ್ಟೂಡೆಂಟ್ಸ್. ಓಕೆ, 1000 ಒಳಗಿದೆ. ದೋ ಇಲ್ಲಿ ನಂಬರ್ ಆಫ್ ಸೀಟ್ಸ್ ಆ ಕಾಲೇಜಲ್ಲಿ ಇನ್ನೂ ಉಳ್ಕೊಂಡಿದೆ. ಐ ಅಗ್ರಿ, ನಂಬರ್ ಆಫ್ ಸೀಟ್ಸ್ ಇಲ್ಲಿ ತುಂಬಾ ಉಳ್ಕೊಂಡಿದೆ. ಹಂಗ ಅನ್ಬಿಟ್ಟು ನಾನು ಈ ಕಾಲೇಜ್ನ ಫಸ್ಟ್ ಆಪ್ಷನ್ ಕೊಟ್ರೆ
ಸಿಗೋ ಚಾನ್ಸಸ್ 99% ಇರೋದಿಲ್ಲ. ಸಿಗೋ ಚಾನ್ಸಸ್ 99% ಇರೋದಿಲ್ಲ. ಯಾಕಂತ ಹೇಳಿದ್ರೆ ನನ್ನ ರ್ಯಾಂಕಿಂಗ್ 22,000, ಬಟ್ ಈ ಕಾಲೇಜಲ್ಲಿ ಕಟ್ ಆಫ್ ಇಲ್ಲ 1000 ಒಳಗಡೆ ಇದೆ. ಆಬ್ವಿಯಸ್ಲಿ ನಂಗೆ ಸಿಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಯಾಕಂತ ಹೇಳಿದ್ರೆ ಆ 1000 ಒಳಗಡೆ ಯಾವ ಸ್ಟೂಡೆಂಟ್ಸ್ ಗಳು ಚಾಯ್ಸ್ 2 ಚಾಯ್ಸ್ 3 ಕೊಟ್ಟು ಉಳ್ಕೊಂಡಿರ್ತಾರ ಅವರು ಅಲ್ಲಿಗೆ 100% ಅಪ್ಲೈ ಮಾಡ್ತಾರೆ. ಆವಾಗ ನಿಮ್ಗೆ ಸಿಗದೇ ಇರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಅನಲೈಸ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ, ನೀವು ಆಪ್ಷನ್ ಎಂಟ್ರಿನ ಮಾಡ್ಬೇಕಾಗತ್ತೆ. ಸಪೋಸ್ ನಿಮ್ಮ ರ್ಯಾಂಕಿಂಗ್ 22,000, ಅಲ್ಲಿ 18,000 ಕಟ್ ಆಫ್, 16,000 ಕಟ್ ಆಫ್, ಈ ರೀತಿ ಇದ್ದಾಗ ನೀವು ಚಾನ್ಸಸ್ ತಗೋಬಹುದು. ಬಟ್ ತುಂಬಾ ವೇರಿಯೇಷನ್ಸ್ ಇದ್ದಾಗ ದಯವಿಟ್ಟು ಆ ಕಾಲೇಜ್ನ ಫಸ್ಟ್ ಆಪ್ಷನ್ಸ್ ಕೊಡಬೇಡಿ. ಅದನ್ನ ಲೋವರ್ ಆರ್ಡರ್ ಕೊಟ್ಕೊಳ್ಳಿ. ನಿಮ್ಗೆ ಕೊಡ್ಲೇಬೇಕು ಅಂದ್ರೆ ಲೋವರ್ ಆರ್ಡರ್ ಕೊಟ್ಕೊಳ್ಳಿ. ಅಪ್ಪರ್ ಆರ್ಡರ್ ಕೊಡ್ಬೇಕಾದ್ರೆ ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಆದಷ್ಟು ನಿಮ್ಮ ರ್ಯಾಂಕಿಗೆ ನಿಯರೆಸ್ಟ್ ಇರ್ತಕ್ಕಂಥ ಕಟ್ ಆಫ್ ಕಾಲೇಜು ಹಾಗೂ ಆ ಕಾಲೇಜಲ್ಲಿ ಜಾಸ್ತಿ ಸೀಟ್ಸ್ ಇದ್ರೆ ಆ ಕಾಲೇಜನ್ನ ಫಸ್ಟ್ ಆಪ್ಷನ್ ದಯವಿಟ್ಟು ಕೊಡಿ ಸ್ಟೂಡೆಂಟ್ಸ್. ಈ ರೀತಿ ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿನ ಮಾಡಿ. ಯಾರು ಚಾಯ್ಸ್ 3 ಕೊಟ್ಟಿದ್ದೀರಾ ಅವರು ಕೂಡ ಸೇಮ್ ಮೆಥಡ್ ಅನ್ನ ಫಾಲೋ ಮಾಡಿ. ಚಾಯ್ಸ್ 2 ಹಾಗೂ ಚಾಯ್ಸ್ 3 ಕೊಟ್ಟಿರ್ತಕ್ಕಂಥವ್ರು ಸೇಮ್ ಮೆಥಡ್ ಫಾಲೋ ಮಾಡಿ. ಹಾಗೂ ಫಸ್ಟ್ ರೌಂಡ್ ಅಲ್ಲಿ ಅಲಾಟೇ ಆಗಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ಸೇಮ್ ಮೆಥಡ್ ಅನ್ನ ಯೂಸ್ ಮಾಡಿ. ನೀವು ಅಗೇನ್ ಈ ಒಂದು ಕಟ್ ಆಫ್ ಏನಿದೆ ಇದನ್ನೇ ಬೇಸ್ ಆಗಿಟ್ಕೊಳ್ಳಿ. ಫಸ್ಟ್ ರೌಂಡ್ ಕಟ್ ಆಫ್ ನ ಬೇಸ್ ಆಗಿಟ್ಕೊಳ್ಳಿ. ಯಾರಿಗೆ ಕಾಲೇಜ್ ಆಗೇ ಇಲ್ಲ ಅವ್ರಿಗೆ ಹೇಳ್ತಾ ಇರೋದು ನಾನು. ಕಾಲೇಜ್ ಫಸ್ಟ್ ರೌಂಡ್ ಅಲ್ಲಿ ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಅಂತ ಕೊಡ್ತಾನೆ. ಸೊ ಅವ್ರೇನ್ ಮಾಡ್ತೀರಾ, ಯಾವ ಪರ್ಟಿಕ್ಯುಲರ್ ಈ ಏನ್ ಫಸ್ಟ್ ರೌಂಡ್ ಕಟ್ ಆಫ್ ಇದೆ ಅದನ್ನ ತಗೊಳ್ಳಿ. ಅದನ್ನ ತಗೊಂಡು ಅದ್ರ ಬೇಸ್ ಮೇಲೆ ಕಾಲೇಜ್ ಇದೆಯಾ, ಆ ಕಾಲೇಜು ಸೀಟ್ಸ್ ಇದೆಯಾ ಅಂತ ನೋಡ್ಕೊಳ್ಳಿ. ಕಟ್ ಆಫ್ ನೋಡ್ತೀರಾ ಓಕೆ, ಬಟ್ ಆ ಕಾಲೇಜಲ್ಲಿ ಸೀಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೀಟ್ ಜಾಸ್ತಿ, ನಂಬರ್ ಆಫ್ ಸೀಟ್ ಜಾಸ್ತಿ ಇದ್ದಾಗ ಆಪ್ಷನ್ ಎಂಟ್ರಿ ಬಂದು ಅದನ್ನ ಫಸ್ಟ್ ಆಪ್ಷನ್ ಕೊಡಿ. ಸೊ ಈ ರೀತಿ ಮಾಡ್ಬೇಕು ನೀವು. ಓಕೆ ಸ್ಟೂಡೆಂಟ್ಸ್, ಆದಷ್ಟು ನಂಬರ್ ಆಫ್ ಸ್ಟೂಡೆಂಟ್ ಕಾಲೇಜಸ್ ನ ಜಾಸ್ತಿ ಕೊಡಿ. ಹಾಗಾಗಿ ಸೊ ಈ ಒಂದು ಮೆಥಡ್ ನ ದಯವಿಟ್ಟು ಫಾಲೋ ಮಾಡಿ. ಅಗೈನ್ ನೀವು ಬರೀ 2-3 ಕಾಲೇಜ್ ಕೊಟ್ಟು ಕಾಲೇಜ್ ಸಿಗ್ಲಿಲ್ಲ ಅಂತ ನೀವು ದಯವಿಟ್ಟು ಇದ್ ಮಾಡ್ಕೋಬೇಡಿ. ಆದಷ್ಟು ನಂಬರ್ ಆಫ್ ಕಾಲೇಜಸ್ ನ ಜಾಸ್ತಿ ಕೊಡಿ. ಒಂದು 10 ಕಾಲೇಜಸ್ ಟು 12 ಕಾಲೇಜಸ್ ಕೊಡಿ, 100% ಸಿಗುತ್ತೆ. ಓಕೆ, ಬಟ್ ಆ 10 ಕಾಲೇಜಸ್ ಅಲ್ಲಿ ನಾನು ಯಾವುದೇ ಕಾಲೇಜಸ್ ಆದ್ರೂ ಸಿಕ್ಕಿದ್ರು ನಾನು ಹೋಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಇರೋ ಕಾಲೇಜಸ್ ಮಾತ್ರ 10 ಕಾಲೇಜಸ್ ನ ನೀವು ಕೊಡ್ಬೇಕಾಗತ್ತೆ. ಸೊ ಇವಿಷ್ಟು ಫಾಲೋ ಮಾಡಿದ್ರೆ ನಿಮ್ಮ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ತುಂಬಾ ಸುಲಭವಾಗಿ ಆಗ್ತದೆ. ಐ ಹೋಪ್ ನಿಮ್ಗೆ ಪೂರ್ತಿ ನಾನು ಹೇಳ್ಕೊಟ್ಟಿದ್ದೀನಿ. ಇನ್ನೂ ಕೂಡ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.